ನೋಡ್ರಿ ಸರ್ಕಾರದ ದುಡ್ಡು ಮೋಸ ಆಗ್ತಾ ಇದೆ. ಗ್ರಾಮ ಪಂಚಾಯತಿಲಿ ₹1,00,00,000 ಬರುತ್ತೆ, ಗೊತ್ತಾಯ್ತಲ್ಲ. ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ. ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು. ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ, ಅದಕ್ಕೆಲ್ಲ ಇವ್ರದೆಲ್ಲ ಜಾಬ್ ಕಾರ್ಡ್ ತಗೊಂಡ್ ದುಡ್ಡು ಕೊಟ್ವಿ ಅಂತ. ಮುಂದಿನ ಸರ್ತಿಗೆ ತಿರ್ಗಾ ಚೆಕ್ ಡ್ಯಾಮ್ ಕಟ್ತೀವಿ ಅಂತಾರೆ. ಏನ್ರಿ ಆಯ್ತು ಅಂದ್ರೆ ಹೋದ್ ಸರ್ತಿ ಪ್ರವಾಹ ಜಾಸ್ತಿ ಬಂದ್ ಚೆಕ್ ಡ್ಯಾಮ್ ಕಟ್ಕೊಂಡು ಹೊಟ್ಟೋಯ್ತು. ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ. ಏನ್ ಮಾಡಿದ್ರಿ ಜಾಬ್ ಕಾರ್ಡ್ ಅಂದ್ರೆ? ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ, ಎಲ್ರಿಗೂ ಕೊಡೋದಿಲ್ಲ ಅದನ್ನ. ಆ ಗ್ರಾಮದಲ್ಲಿ 100 ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ನಿರುದ್ಯೋಗನಾಗಿರ್ಬಾರ್ದು. ಅವನು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಅವಾಗ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರ್ದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಯುದ್ಧ ನಿಲ್ಲಿಸ್ಬೇಕೋ ಬೇಡವೋ ಅಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ. ಅದು ಆಗ್ಬಾರ್ದು ಅಂತ ಕೆಲಸ ಕೊಡೋದು. ಜಾಬ್ ಕಾರ್ಡ್ ಅಂದ್ರೆ ಅದು. ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕ್ಬೇಕು. ಇಲ್ದರೆ 10 ಬೆಟ್ಟಲ್ಲೂ ಸೈನ್ ಹಾಕಿ ತಗೊಳ್ತಾ ಇದ್ರು ದುಡ್ಡನ್ನ. 20ನೇ ಬೆಟ್ಟಲ್ಲೂ ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ. ಅದೆಲ್ಲ ತಪ್ಸೋದಿಕ್ಕೆ ಇದ್ ಮಾಡಿದ್ರು. ಈಗ ಅದ್ರಲ್ಲೇ ಮೋಸ, ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ. ನಿಮ್ ಮನೆಯಲ್ಲಿ ಒಬ್ರಿಗೆ ಕೊಟ್ಟಿದಾರ ಇಲ್ವೋ? ಯು ಆರ್ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್. ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್. ಹೆಂಗ್ ಕೊಟ್ರು ಮತ್ ನಿಮ್ಗೆ? ಎಸ್, ಯು ಗಾಟ್ ದಿ ಪಾಯಿಂಟ್. ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು. ಒಂದೊಂದ್ ಮನೆಗೆ ಒಬ್ಬೊಬ್ಬರು ಕೊಟ್ಟಿರ್ತಾರೆ. ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಇರ್ತಕ್ಕಂಥ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದೆಯೋ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲಾ ಯೋಜನೆಯನ್ನು ಜಾರಿಗೆ ತರುತ್ತೆ. ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೇನೆ. ಈ ಜಾಬ್ ಕಾರ್ಡ್ ಮಾಡಿಸಿದ್ ಯಾಕೆ ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಜಾಬ್ ಕಾರ್ಡ್ ಇಲ್ದೇನೆ ಅವನಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡೆ ಅನ್ನಕ್ ಆಗಲ್ಲ, ದುಡ್ಡು ಹಾಕ್ಬೇಕು. ಅಲ್ಲಿಂದನೇ ಮೋಸ ಸ್ಟಾರ್ಟ್, ಫ್ರಾಡ್ ಸ್ಟಾರ್ಟ್. ಯಾರ್ಯಾರ್ದ್ರಲ್ಲಿ ಏನೇನ್ ದುಡ್ಡುಗಳು ತಿನ್ಬೋದ ಎಲ್ಲ ತಿನ್ಬೋದ್ ನೋಡ್ರಿ. ಯಾವ ಫೋರ್ ಆದ್ರೆ ಏನಂತ್ರಿ, ಇಲ್ದಿರೋರ್ಗೆಲ್ಲಾರ್ಗು ಜಾಬ್ ಕಾರ್ಡ್ನೆಲ್ಲ ಇರೋ ವ್ಯಕ್ತಿಗಳಿಗೆ ಮಾಡ್ಕೊಡ್ರಿ ಅಂತ NREGS ಸ್ಕೀಮ್ ಅಲ್ಲಿ ಮಾಡಿದ್ರೆ ಫಿಕ್ಟೇಷಿಯಸ್ ಪರ್ಸನ್ಸ್ಗೆ ಜಾಬ್ ಕಾರ್ಡ್ ಮಾಡಿದಿರಿ ನೀವು ಜವಾಬ್ದಾರಿ ತಗೊಂಡು. ಅದೇ ನೀವು ಹೆಂಗೆ, ನಿಮ್ಗೆ ಆರ್ ಯು ಎಂಟೈಟಲ್ಡ್, ವೆರಿ ದಿ ನೆಸರಿ ಪರ್ಟಿಕ್ಯುಲರ್ಸ್ ಫಾರ್ ದಟ್? ಆರ್ ಯು ಎಂಟೈಟಲ್ಡ್ ಟು ಹೋಲ್ಡ್ ಎ ಜಾಬ್ ಕಾರ್ಡ್? ಇಟ್ಸ್ ಎ ಫೇಕ್ ಜಾಬ್ ಕಾರ್ಡ್. ಏನ್ ಮಾಡ್ತೀರಿ ಫೇಕ್ ಜಾಬ್ ಕಾರ್ಡ್ ಇಟ್ಕೊಂಡು? Counsel prays time to file necessary documents to substantiate his case. Learned HGP in the meantime to file objections. Released on 18/3. ಅಲ್ಲ ರೀ, ಅವ್ರ ಅಪ್ಪನ್ನೇ ಕೊಲಿಸ್ತೀರಿ ಏನ್ರಿ? ಸಿ, ನೀನ್ ಹಿಂಗೆ ಇತ್ತು ಅಂತಂದ್ರೆ ಎಲ್ಲಾ ಮಾರಾಟ ಮಾಡ್ಬಿಡ್ತೀನಿ ನಾನು, ನಿಂಗೇನು ಉಳಿಸಲ್ಲ ಅಂತ ಹೇಳಿದ್ರೆ ನೀನಿದ್ರೆ ತಾನೆ ಅಂತ ಎತ್ತಾಕ್ಸ್ಬಿಟ್ರೆ ಏನಂತ ನೋಡಿ. ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ 3ನೇ ಆರೋಪಿ ಶ್ರೀನಿವಾಸ್ ಅವರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿದ್ದು, ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ BN ಶ್ರೀನಿವಾಸ್ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬೆದರಿಸಿದ ಕಾರಣ ಆಪಾದಿತ 3 ಅಂದ್ರೆ ನೀವೇ ಆಯ್ತಾ, ಅವರ ತಂದೆ ಅಂದ್ರೆ ಶ್ರೀನಿವಾಸ್ ಮೂರ್ತಿಗೆ ಗೊತ್ತಾಯ್ತಲ್ಲ, ಆಲದ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡಿ ಏನ್ ಮಾಡುತ್ತಾನೆ ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ 1 ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ 19/5/21 ಆಪಾದಿತ 3ರವರು ಆಪಾದಿತ 2ರವರಿಗೆ ತನ್ನ ATM ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಳ್ತಿದ್ದ. ಅದೇ ದಿನ ದೊಡ್ಡಬಳ್ಳಾಪುರದ ಕ್ರಾಸ್ ನಲ್ಲಿ 16,000 ರೂಪಾಯಿ ಡ್ರಾ ಮಾಡಿಕೊಂಡು 28/5/21 ಯಲಹಂಕದ ಕೆನರಾ ಬ್ಯಾಂಕ್ ನಲ್ಲಿ 11,000 ರೂಪಾಯಿ ಡ್ರಾ ಮಾಡಿಕೊಂಡು ಆ ಸಾಕ್ಷಿ 10/11 ಶ್ರೀನಿವಾಸ್ ಮೂರ್ತಿಯನ್ನು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ATM ಡ್ರಾ ಮಾಡಿದ 5,000 ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿ 13/6/21 1, 2, 3ರವರು ಆಲ್ದಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ್ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ 1, 2 ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ. ಮೊದಲೊಂದು ಅಟೆಂಪ್ಟ್
ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದನು. ಪುನಃ ಎಡಮಾರಿ ಸ್ಟೀಲ್ ಪೈಪ್ ನಿಂದ ತಲೆಗೆ ಹೊಡೆದು ಮಾರಣಾಂತಿಕ ಹಲ್ಲೆ ನಡೆಸಿ ಕಾಲಿನಿಂದ ಒದ್ದು ಕುತ್ತಿಗೆ ಮೇಲೆ ಮುಖವು ನೆಲಕ್ಕೆ ಒತ್ತುವಂತೆ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ. ಏನ್ ಕರ್ಣನೇ ಇಲ್ವಾ? ಯತ್ತಪ್ಪನ್ನ ಈ ತರ ಕೊಲಿಸ್ತಿರಲ್ಲ. ಎಸ್ ವಾಂಟ್ ಅನ್ ಆರ್ಡರ್? ಎಂತ ನಾಯಕ್ ನೀವು? ವೆಂಕಟರಮಣ ನಾಯಕ್ ಆನ್ ಬಿಹಾಫ್ ಆಫ್ ಅಲ್ಲ ಸಾಕು, ವೆಂಕಟರಮಣ ನಾಯಕ್ ಆನ್ ಫಾರ್ ದಿ ಪೆಟಿಷನರ್ ಅಂಡ್ ಲ್ಯಾಂಡ್ ಫಸ್ಟ್ ಪೆಟಿಷನ್ ಅಂಡ್ ಸೆಕ್ಷನ್ 439 CRPC with the following prayer. ನಾನು ಕೇಳಿದ್ನಪ್ಪ, ಮೆಮೋ ಫೈಲ್ಡ್, ಮೆಮೋ ರೀಡ್ಸ್ as under ಮೆಮೋ ಪೆಟಿಷನ್ dismissed as withdrawn.